Lights, camera, rolling, action! ಬರ್ತೀನಿ ರಾಯರೇ, ಬರ್ತೀನಿ. ರೈಲಲ್ಲಿ ನನ್ನ ಬ್ಯಾಗ್ ಕಳೆದೋದ್ರೂ ಪರವಾಗಿಲ್ಲ, ಫುಟ್ಪಟ್ಟಲ್ಲೇ ಬಂದು ನಿಮ್ಮ ದರ್ಶನ ಮಾಡ್ತೀನಿ ರಾಯರೇ. ಬ್ಯಾಗು, ಅಯ್ಯೋ ನನ್ನ ಬ್ಯಾಗು, ಬ್ಯಾಗು, ಅಯ್ಯೋ ನನ್ನ ಬ್ಯಾಗು. ಬರಲ್ಲ ಅಂತಿದ್ದನ್ನ ಕರೆಸ್ಕೊಂಬಿಟ್ರಲ್ಲ. ಕರೆಸ್ಕೊಂಡಿದ್ದೀರಾ, ಇನ್ನು ಮುಂದೆ ಈ ನಾಸ್ತಿಕನ ಕೈ ಹಿಡಿದು ನಡೆಸೋ ಜವಾಬ್ದಾರಿ ನಿಮ್ಮದು ಗುರುವರೆಯ. ದೇವರಿಗೆ ದುಡ್ಡ ಮುಖ್ಯ, ಭಕ್ತಿ ಮುಖ್ಯ. ವರ್ಷಪ್ಪ, ಏನು ಉರಿ ಬಿಸ್ಲಪ್ಪ. 4 ಪ್ರಸಾದ ತಗೊಂಡಿದ್ದೀನಿ. ನೈಟು ಟ್ರೈನಿಗೆ ಹತ್ತಿದ್ರೆ ಬೆಳಗ್ಗೆ 7:15 ಊರಿಗೆ ತಾಂಡ ಬಿಸಾಕ್ತಾನೆ. ಅರೆ, ನನ್ನ ಬ್ಯಾಗು ನನ್ನ ಬಟ್ಟೆ ಇದ್ದಂಗಿದೆಯಲ್ಲ, ನಂದೇ ಇರ್ಬಹುದಾ?
ಅಂಥವು ಎಷ್ಟಿರ್ತಾವೋ ಏನೋ. ಆದರೂ ಒಂದು ಮಾತು ಕೇಳೇ ಬಿಡೋಣ. ಕೇಳಕ್ಕೆ ದುಡ್ಡು ಕೊಡ್ಬೇಕಾ? ಏ ಮರಿ, ಈ ಬ್ಯಾಗ್ ಯಾರ್ದ? ಏ ಮರಿ, ಏ ಮರಿ, ಏ ಪುಟ್ಟ, ಏ ನಿಂತ್ಕೊಳ್ಳೋ. ಏ ಮರಿ, ಏ ಪುಟ್ಟ ನಿಂತ್ಕೊಳ್ಳೋ. ಅಯ್ಯೋ ಅಯ್ಯೋ ಅಯ್ಯೋ, ರೀತಿ ಉಷಾ ಓಡ್ದಂಗೆ ಆಗ್ತಾ ಇತ್ತಲ್ಲೋ. ನಂದೇ ಬ್ಯಾಗು, ಎಲ್ಲ ವಸ್ತುಗಳು ನನ್ನವೇ. ರೈಲಲ್ಲಿ ಬ್ಯಾಗ್ ಕಳೆದೋಗುತ್ತೆ ಅಂತ ಗೊತ್ತಿತ್ತು, ಆದರೂ ನೋಡೋಣ ನಿಜ ಆಗುತ್ತೋ ಇಲ್ಲ ಅಂತೇಳಿ ಬ್ಯಾಗ್ ತಗೊಂಬಂದೆ. ಆದರೆ ನಿಜವಾಗ್ಲೂ ಆ ಬ್ಯಾಗು ಕಳೆದೋಯ್ತು. ಹುಟ್ಬಟ್ಟಲ್ಲೇ ದರ್ಶನ ಆದಮೇಲೆ ಈ ಬ್ಯಾಗ್ ಸೇವಿಂಗ್ ಮಾಡಿದ್ರಿ. ಇದೀರಾ ರಾಯರೇ, ಇದೀರಾ? ನೀವಿದ್ದೀರಾ ರಾಯರೇ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಎಷ್ಟು ಫೋನ್ ಬಂದಿದ್ದಾವೋ ಏನೋ. ಏನ್ರಿ ನನ್ ಕರ್ದಾಗ ಬರ್ಲೇ ಇಲ್ಲ? ಈಗ ಪಸಂದಾಗ ಒಬ್ರೆ ಹೋಗ್ ಬಂದಿದ್ದೀರಾ? ಏನು ಅಂತ ಹೇಳಿ ಶ್ವೇತಾ, ನಾನು ಮಂತ್ರಾಲಯದಲ್ಲಿ ಅದಕ್ಕೆ ಕಣ್ರಿ ಹೇಳೋದು ರಾಯರಿದ್ದಾರೆ ಅಂತ. ಹಲೋ, ಯಾರು? ಹಲೋ, ರಘುನಾ? ಮಾಸ್ಟರ್ ರಂಗಣ್ಣವರು ಫೋನ್ ನಂಬರ್ ಕೊಟ್ಟರು. ನಮ್ಮದು 4 ಮೀಟಿಂಗ್ ಇದೆ, ಪೆಂಡಿಂಗ್ ಮಾಡ್ಕೊಡ್ತೀನಪ್ಪ. ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀವಿ. ಸರಿ ಆಯ್ತು ಕಣಪ್ಪ, 104 ಹತ್ರ ಬರ್ತೀನಪ್ಪ. ಸರಿ ಸರ್, ಆಯಿತು, ಈಗಲೇ ಬರ್ತೀನಿ. ಶ್ವೇತಾ, ಅಲ್ಲಿಗೆ ಹೋಗೋದ್ಕೂಳೆ ಒಂದೊಳ್ಳೆ ಕೆಲಸ ಸಿಕ್ಕಿದೆ. ಡಬಲ್ ಆಫ್ಟರ್ ಬಿಲ್ಡಿಂಗ್. ಈಗಲೇ ಅವ್ನು ನೋಡ್ಕೊಂಡ್ ಬರ್ತೀನಿ. ರಾಯರಿ ಕೃಪೆಯಿಂದ ಒಂದೊಳ್ಳೆ ಕೆಲಸ ಸಿಕ್ಕಿದೆ. ಮಲ್ಲಿಕಾರ್ಜುನ ಪ್ರಸಾದ ಕೊಟ್ಟು ಈಗ ಕೆಲಸ ನೋಡ್ಕೊಂಡ್ ಬರ್ತೀನಿ. ರೀ, ಊಟ ಮಾಡ್ಕೊಂಡು ಹೋಗಿ ಬರ್ರಿ. ಫಸ್ಟ್ ಕೆಲಸ ನೋಡ್ಕೊಂಡ್ ಬಂದು ಆಮೇಲೆ ಊಟ ಮಾಡ್ತೀನಿ. ಇಡೀ ಇಡೀ ಎಲ್ಲೋಗಿದ್ದು? ನೀವೆಲ್ಲೋ ಇದ್ರಿ ಮೇಸ್ತ್ರಿ? ವಾರದಿಂದ ಕಣ್ಣಿಗೆ ಕಾಣ್ತಿಲ್ಲ. ಎಷ್ಟ್ ಕಷ್ಟ ಆಯ್ತು ಗೊತ್ತಾ? ಕೈಯಲ್ಲಿ ಕಾಸಿಲ್ದಲೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು. ಮಂತ್ರಾಲಯಕ್ಕೆ ಹೋಯ್ದ್ನಲ್ಲಪ್ಪ, ಪ್ರಸಾದ ಕೊಡೋಣ ಅಂತ ಬಂದೆ. ಆಯ್ತು ಮೇಸ್ತ್ರಿ, ಕೆಲ್ಸ ಮೇಸ್ತ್ರಿ. ಹೊಸ ಬಿಲ್ಡಿಂಗ್ ಸಿಕ್ಕಿದ್ದೆ, ಮಲ್ಲಿಕನ್ ಪ್ರಸಾದ ಕೊಟ್ಟಿ ಹೋಗು, ಕರ್ಕೊಂಡೋಗಿ ಮಾತಾಡ್ಕೊಂಡ್ ಬರ್ತೀನಿ.
ರೆಡಿ ಆಗು. ಹಾ ಸರಿ. ಮೇಸ್ತ್ರಿ ಇವ ಬಕ್ರಣ ಹೆಂಗೆ? ಹೇಯ್ ಸುಮ್ಕಿರೋ ಮಂಗ, ಸಂಜೆ ಬಾ ಸಿಗ್ತೀನಿ. ಸಂತೋಷ ಆಹಾ ಓಹೋ, ಸಂಗೀತ ಆಹಾ ಓಹೋ, ಕನ್ಯ ಸಂಗೀತ ರಸಮಯ ಸಂಗೀತ ಮುಂದು ಬಂದಿದೆ. ಬೀಗ ಹಾಕಿತ್ತೆ, ಎಲ್ಲೋಯ್ತು ಇವಜ್ಜ? ಬೀಗ ಹಾಕೊಂಡೆಲ್ಲ ಹೋಯ್ತಲ್ಲ ಇವಜ್ಜ. ಮರಿ ಇವಜ್ಜ ಎಲ್ಲೋಯ್ತಪ್ಪ? ಅಂಕಲ್ ಅವ ಅಜ್ಜ ಎಲ್ಲ ಮಂತ್ರಾಲಯಕ್ಕೆ ಹೋಯ್ತೆ. ಹೌದಾ, ಸರಿ. ಹೊಸ ಕೆಲಸ ಸಿಕ್ಕಿದೆ ನನಗೆ ಇಂದು, ಹೊಸ ಕೆಲಸ ಸಿಕ್ಕಿದೆ ಎಂದು, ಸಿಗದ ಕೆಲಸ ಹೊಸದು ನನಗೆ ಸಿಕ್ಕಿದೆ ಇಂದು. ಈ ಭಕ್ತಿ ಮುಕ್ತಿ ಎಲ್ಲ ನಾಲ್ಗೆ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ. ಇನ್ನು ಯಾವ್ದೋ ಭಕ್ತ ಕುಂಬಾರ ಕಾಲದಲ್ಲಿ ಇದೀರಲ್ರಿ, ಸ್ವಲ್ಪ ಅಪ್ಡೇಟ್ ಆಗ್ರಿ. ಬಡ್ಡಿ ಮಗು ಬಡೀರಿ, ಚಚ್ರಿ, ಸದೀರಿ. ಅಣ್ಣ ಏನ್ ಮಲ್ಲಿಕ, ಏನಿದು? ಏನ್ ಮಲ್ಲಿಕ, ದೇವರಿಂದ ಅದೆಲ್ಲ ಭ್ರಮೆ ಅಂತ ನಮ್ಗೆಲ್ಲ ಪುಂಗಿ ಇನ್ನಾದ್ರೂ ದಾಸ ಆಗಿದ್ಯಾ? ನಿಜ ಅಣ್ಣ, ಆ ದೇವ್ರು ಇಲ್ಲ ಅಂತ ಹೇಳಿದಿ ಬಾಯಲ್ಲೇ, ಇವತ್ತು ಆ ದೇವ್ರ ಮಂತ್ರ ಬರ್ತಾ ಇರೋದು ನಿಜ. ಇದಕ್ಕೆಲ್ಲ ಕಾರಣ ಆ ನಮ್ಮ ರಾಯರೇ. ಏನು ರಾಯರ? ಮಂತ್ರಾಲಯಕ್ಕೆ ಹೋಗಿ ಎಲ್ಲ ಮುಗೀತು ಅನ್ಕೊಂಡ್ರೆ ಇದ್ಯಾವುದೋ ಹೊಸ ಕತೆ ಸ್ಟಾರ್ಟ್ ಆಗ್ತಿದೆಯಲ್ಲ. ಹೌದಣ್ಣ, ನಮ್ಮ ಮನೇಲಿ ನಾನು ನಮ್ಮಮ್ಮ ಇಬ್ಬರೇ. ನಮ್ಮಮ್ಮ ತುಂಬ ರಾಯರ ಭಕ್ತರು. ಅಮ್ಮ ಏನ್ ಮಾಡ್ತಾ ಇದೀಮ್ಮ ಒಳಗೆ? ಬೇಗ ಊಟ ತಮ್ಮ, ಇಲ್ಲ ಹೋಟ್ಲಿಗೆ ಹೋಗ್ತೀನಿ ನೋಡಿ ನಾನು. ತರೋ ತಂಗ ಕಾಯೋ, ಇಲ್ಲ ಅಂದ್ರೆ ಹೋಗು. ನಿನ್ನೇನ್ ನಾನೇನು ಹಿಡ್ಕೊಂಡಿಲ್ಲ. ಹೇಳ್ತೀಯಮ್ಮ, ಹೇಳ್ತೀಯ, ಹೇಳ್ದೆ ಇನ್ನೇನ್ ಮಾಡ್ತೀಯ? ನಿನಗೆ ಆ ರಾಯರ ಮೇಲಿರೋ ಭಕ್ತಿ ವಿಶ್ವಾಸ ನಿನ್ ಮಗನ ಮೇಲೆ ಇದ್ದಿದ್ರೆ ಇವತ್ ನಿನ್ ಮಗ ದೊಡ್ಡ ವ್ಯಕ್ತಿ ಆಗಿರ್ತಿದ್ದ. ಆಗುವಂತೆ ಮೊದ್ಲು ತಟ್ಟೆಗಾಕೋದು ಕೆತ್ತು. ತೋರಿಸ್ತೀನಿ. ಏನಿದ್ ರಕ್ತ? ಇದ ಅವಾಗವಾಗ ಮೂಗು ಬಿಚ್ಕೋತಾ ಇರುತ್ತಪ್ಪ. ಸ್ವಲ್ಪ ಸಕ್ಕರೆ ನೀರು ಕುಡಿದ್ರೆ ಹೋಗುತ್ತೆ. ಹೋಗಿ ಒಂದು ಸ್ವಲ್ಪ ತೊಳ್ಕೊಂಬಂದ್ಬಿಡ್ತೀನಪ್ಪ.
ಈ ಮೆಡಿಸಿನ್ ತರಗು. ಇದೇನ್ ಸರ್ ಇದು? ಎಲ್ಲ 100 ಮಾತ್ರ ಬರ್ತಿದ್ದೀರಾ? ಅಂಥದ್ದೇನಾಗಿದೆ ಸರ್ ನಮ್ಮ ತಾಯಿಗೆ? 100 ಅದೇ ಕಮ್ಮಿ ಆಯಿತು. ಇಷ್ಟು ಮಾತ್ರೆಗಳನ್ನು ಕೊಟ್ಟರೆ ನಿಮ್ಮ ತಾಯಿ ಬೇಗ ಹೋಗೋರು ನಿಧಾನಕ್ಕೆ ಹೋಗ್ತಾರೆ ಅಷ್ಟೇ. ರೀ ಸ್ವಾಮಿ, ನಮ್ಮ ತಾಯಿನ ಉಳ್ಸಕ್ಕೆ ಮೆಡಿಸಿನ್ ಬರೀರಿ ಅಂದರೆ ಏನ್ರಿ ಇದು? ನಿಮ್ಮ ತಾಯಿನ ನಾನೇ ಅಲ್ಲ, ಬೇರೆ ಯಾವ ಡಾಕ್ಟ್ರು ಬಂದು ಉಳ್ಸೋಕ್ಕಾಗಲ್ಲ. ಏನು ಹೇಳ್ತಿದ್ದೀರಾ ಸರ್? ಸ್ವಲ್ಪ ಬಿಡಿಸಿ ಹೇಳಿ ಸರ್. ನಿಮ್ಮ ತಾಯಿಗೆ ಕ್ಯಾನ್ಸರ್ 4th ಸ್ಟೇಜಲ್ಲಿದೆ. ನೀವು ಮಿಡ್ಲ್ ಕ್ಲಾಸ್ ಜನನೇ ಇಷ್ಟು. ಏನು ಗೊತ್ತಾ, ಚಿಕ್ಕದಾಗಿದ್ದಾಗ ಎಲ್ಲ ನೆಗ್ಲೆಕ್ಟ್ ಮಾಡಿರ್ತೀರಿ, ಆಮೇಲೆ ಬರ್ತೀರಿ ಮೀರೋದ್ಮೇಲೆ ಡಾಕ್ಟ್ರೇ ಉಳಿಸಿ ಉಳಿಸಿ ಅಂತ. ಮೀರೋದ್ಮೇಲೆ ಡಾಕ್ಟ್ರ್ ತಾನೇ ಏನು ಮಾಡೋಕ್ಕೆ ಬರುತ್ತೆ? ಅಮ್ಮ, ಮಾತ್ರೆ ನೀರು ಇಲ್ಲೇ ಇಟ್ಟಿದ್ದೀನಿ, ಕೊಡಿ, ನಮ್ಮ ಕೆಲಸ ತಗೋಬರ್ತೀನಿ. ಇಲ್ಲ, ನಾನು ಹೇಗಾದ್ರೂ ಮಾಡಿ ನಮ್ಮ ತಾಯಿನ ಉಳಿಸ್ಕೋಬೇಕು, ಉಳಿಸ್ಕೊತೀನಿ. ಆದರೆ ಆ ಡಾಕ್ಟ್ರು ಕೋಟಿ ಖರ್ಚು ಮಾಡಿದ್ರು ನಿಮ್ಮ ತಾಯಿ ಉಳಿಯಲ್ಲ ಅಂತ ಹೇಳಿದ್ನಲ್ಲ. ಯಾರೋ ಲಂಚ ಕೊಟ್ಟು ಡಾಕ್ಟರ್ ಆಗಿರ್ಬೇಕು. ನನ್ನ ತಾಯಿಗೆ ಏನಾಗಿಲ್ಲ, ಅವಳನ್ನ ಉಳಿಸ್ಕೊತೀನಿ, ನಾನು ಉಳಿಸ್ಕೊತೀನಿ. ಏನು ಹೇಳಿ ನಿಮ್ಮ ತಾಯಿ? ಫೋನ್ ಬೇರೆ ಸ್ವಿಚ್ ಆಫ್ ಆಗೈತೆ. ಆವ ಏನಿಲ್ಲ ಕಾಲದಲ್ಲಿ ಐತೆ, ಆವ ಎಲ್ಲಿಂದ ಕೊಡುತ್ತೆ? ಬಡ್ಡಿ ಶೇಖರಣ್ಣ. ಹಲೋ, ಯಾರು? ಹಲೋ ಅಣ್ಣ, ನಾನಣ್ಣ ಮಲ್ಲಿಕ. ಹೇಳ ಮಲ್ಲಿಕ. ಏನಿಲ್ಲ ಅಣ್ಣ, ಒಂದು 10 ಲಕ್ಷ ರೂಪಾಯಿ ಸಾಲ ಬೇಕಿತ್ತಣ್ಣ. ಇಲ್ಲಪ್ಪ, ಫೈನಾನ್ಸ್ ಎಲ್ಲ ಬಿಟ್ಬಿಟ್ಟಿದ್ದೆ, ಯಾವ್ದು ಮಾಡ್ತಾ ಇಲ್ಲ ಈಗ. ಅಣ್ಣ ಇಲ್ಲ ಅನ್ಬೇಡಕ ಅಣ್ಣ, ತುಂಬಾ ಕಷ್ಟ ಆಗಿದೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಆಗಲ್ಲಪ್ಪ, ಆಗಲ್ಲ. ಅಣ್ಣ ಅಣ್ಣ ಇಲ್ಲ ಅನ್ಬೇಡಕ ಅಣ್ಣ, ನಮ್ಮ ಅಮ್ಮಗೆ ತುಂಬಾ ಸೀರಿಯಸ್ ಅಣ್ಣ, ಅಡ್ಮಿಟ್ ಮಾಡ್ಬೇಕಣ್ಣ, ಆಸ್ಪತ್ರೆ ಖರ್ಚಿಗೆ ದುಡ್ಡು ಬೇಕಣ್ಣ. ಅಣ್ಣ ಹೆಂಗಾರು ಮಾಡ್ಕೊಡೋಣ. ಸರಿ ಆಯ್ತು. ಆಧಾರ ಏನಿದೆಯಪ್ಪ? ಅಣ್ಣ ಆಧಾರ ಅಂತ ಏನಿಲ್ಲ ಅಣ್ಣ, ಒಂದು ಬೈಕ್ ಐತಣ್ಣ. ಹೇಳಿ, ನಿಮ್ ಬೈಕ್ ಎಷ್ಟಕ್ಕೆ ಹೋಗುತ್ತೋ? ಮಾರೋದೊಂದು 20,000 ಹೋಗ್ಬೋದು ಅಷ್ಟೇ. ನಾನ್ ಕೊಡ್ತಾ 10 ಲಕ್ಷ ಕಣ. ಪ್ರಾಪರ್ಟಿ ಏನಿದೆ ನಿಂದು? ಆಧಾರ ಇದೆಯಾ? ತೋಟ ಇದೆಯಾ? ಮನೆ ಇದೆಯಾ? ಜಮೀನ್ ಇದೆಯಾ? ಏನಿದೆ ನಿಂದು? ಅದಕ್ಕೆ ಏನಿದ್ರೆ ತಗೊಂಬ, ವ್ಯವಸ್ಥೆ ಮಾಡೋಣ. ಅವೆಲ್ಲ ನನ್ನ ಹತ್ರ ಇಲ್ಲಣ್ಣ, ಕಷ್ಟಪಟ್ಟು ಕೆಲಸ ಮಾಡಿ ನೀನ್ ಸಾಲ ತೀರಿಸ್ತೀನಣ್ಣ, ದಯವಿಟ್ಟು ಸಹಾಯ ಮಾಡೋಣ. ನೀವು ಕೂಲಿ ಮಾಡ್ಕೊಂಡ್ ತಿನ್ನೋರು, ತಿಂಗಳ ಬರೋ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ ನೀವು, ಅಂತದ್ರಲ್ಲಿ 10 ಲಕ್ಷ ಬಡ್ಡಿಯಲ್ಲಿಂದ ಕಟ್ತಿರೋ? ಈಗ ಫೋನು. ಅಣ್ಣ ದುಡ್ಡು 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 ದುಡ್ಡು. ಎಲ್ಲಿಗೆ ಹೋಗ್ಲಿ ನನ್ನ ದುಡ್ಡಿಗೆ? ಎಲ್ಲಿಗೆ ಹೋಗ್ಲಿ? ಹೇಳ್ದೆ ನಮ್ಮಮ್ಮಂಗೆ, ದುಡ್ಡು ಕೂಡಿಡು, ಇಂಥ ಕಷ್ಟ ಕಾಲಕ್ಕೆ ಬರ್ತವೆ, ದುಡ್ಡು ಕೂಡಿಡು ಅಂತ. ಆದ್ರೆ ಅವಳು
ವಾರದಲ್ಲಿ ಸಂಬಳದಲ್ಲಿ ಕೊಡ್ತಿದ್ದ ಅರ್ಧ ದುಡ್ಡನ್ನ ಆ ರಾಯರು ಫೋಟೋ ಪೂಜೆ ಮಾಡೋದ್ರಲ್ಲೇ ಕಳೆದ್ಬಿಟ್ಟು ಇವತ್ತು ಎಲ್ಲಾನು ನನ್ನ ತಲೆಗೆ ತಂದಿಟ್ಬಿಟ್ಟು ಇವಳು ಪೂಜೆ ಮಾಡೋ ಆ ದೇವ್ರು ಆ ಬಡ್ಡಿ ಶೇಖರನ್ ಚೆನ್ನಾಗಿಟ್ಟ. ಆದರೆ ದಿನ ಪೂಜೆ ಮಾಡೋ ಇವಳನ್ನ ಸಾವಿನ ದವಡಕ್ಕೆ ತಳ್ಬಿಟ್ಟ. ಅವ್ನು ಕೈ ಬಿಡ್ಬೋದು, ಆದರೆ ಇವಳಿಗೆ ಮಗ ನಾನಿದ್ದೀನಿ, ನಾನು ಉಳಿಸ್ಕೊತೀನಿ ತಾಯಿನ, ನಾನು ಕಾಪಾಡ್ತೀನಿ. ಹೇಗೆ ಕಾಪಾಡಲಿ? 1-2 ಲಕ್ಷ ಆದರೆ ಹೇಗಾರು ಹಂಚ್ಬೋದು. 10-20 ಲಕ್ಷ ಎಲ್ಲಿಂದ ತರಲಿ ನಾನು? ಒಳ್ಳೆ ದಾರಿಗೆ ಹೇಳಿದ್ರೆ ನನ್ನ ತಾಯಿನ ಉಳಿಸ್ಕೊಳಕ್ಕಾಗಲ್ಲ. ಕಳ್ಳನೋ ಕೊಲೆಗಾರನೋ ಅರ್ಧ ದಾರಿಲಿ ಹೋಗ್ತೀನೋ ನನ್ನ ಮುಖ್ಯ ಅಲ್ಲ, ನನಗೆ ನನ್ನ ತಾಯಿನ ಉಳಿಸ್ಕೊಳ್ಳೋದೇ ಮುಖ್ಯ. ಬಡ್ಡಿ ಶೇಖರ ನೀ ಏನೇ ಮಾಡು ಎದರುವೆಯೇನು, ಬಾಳುವೆನು ನೋಡು, ಬದುಕುವೆನು ನೋಡು. ನೀ ಏನೇ ಮಾಡು ಎದರುವೆಯೇನು, ಬಾಳುವೆನು ನೋಡು. ಏನ್ ಮಾಡ್ತಿದ್ಯಮ್ಮ? ಏನಪ್ಪ ಹೊಸ್ದಾಗಿ ಕೇಳ್ತಾ ಇದೀಯಾ? ಇವತ್ತು ಗುರುವಾರ ಅಲ್ವಾ, ರಾಯರ್ ಪೂಜೆ ಮಾಡ್ತಾ ಇದ್ದೀನಪ್ಪ. ಪೂಜೆ? ಇಷ್ಟು ದಿನ ಪೂಜೆ ಮಾಡ್ದಲ್ಲಮ್ಮ. ಏನ್ ಕೊಟ್ರು ನಿಮ್ ರಾಯರು? ಕೊಟ್ಟಿದ್ದು ವಾಸಿ ಆಗ್ದಿರೋ ಕಾಯಿಲೆ. ಏ ಮಲ್ಲಿಕಾ, ಯಾಕಪ್ಪ ಹಿಂಗ್ ಮಾಡ್ದೆ? ದೇವ್ರ ಫೋಟೋ ಹೊಡೆದಾಕ್ಬಿಟ್ಟೆ ಭಗವಂತ. ಯಾಕೆ ಹೇಳಿ ನಿಂಗೆ ಮುಗಿತಾ ಇದ್ಯಪ್ಪ, ಹೇಳಿ ಮುಗಿತಾ ಇದ್ಯಪ್ಪ. ನಮ್ಮ ಮನೇಲಿ ಯಾವ ದೇವ್ರ ಪೂಜೆ ನಡೀಬಾ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೇಲಿ ದೇವ್ರ ಪೂಜೆ ಹಾಕೋ ಬಿಟ್ಟಿರ್ಲಿಲ್ಲ. ದೇವ್ರ ಮೇಲೆ ನಂಬಿಕೆಗಿಂತ ದುಡ್ಡಿನ ಮೇಲೆ ನಂಬಿಕೆ ಜಾಸ್ತಿ ಇತ್ತು. ಆದರೆ ನಾನು ಪೂಜೆ ಮಾಡೋಂಗಾಗಿದ್ದು ಆ ಒಂದು ಘಟನೆಯಿಂದ. ಬದುಕಬೇಕು, ನಾನು ಬದುಕಬೇಕಪ್ಪ. ಯಾರು ಇಲ್ಲವಪ್ಪ ಇಲ್ಲಿ? ಅಯ್ಯೋ, ಯಾರು ಕಾಪಾಡ್ತಾರಪ್ಪ ನನ್ನ ಇಲ್ಲಿ? ಯಾರು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ?
ಅಮ್ಮ ಅಮ್ಮ ಎದ್ದೇಳಿ, ಏನಾಯ್ತಮ್ಮ? ಅಮ್ಮ ಎದ್ದೇಳಿ ಅಮ್ಮ. ಅಮ್ಮ 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 ಎದ್ದೇಳಿ ಅಮ್ಮ, ಏನಾಯ್ತಮ್ಮ? ಒಮ್ಮಿಗೆ ಆಗ್ಬಿಟ್ಟಿದ್ಯಲ್ಲ, ಏನ್ ಮಾಡೋದು? ಈ ಕಡೆನೂ ಯಾರು ಇಲ್ಲ. ಈ ಕಡೆನೂ ಯಾರು ಇಲ್ಲ. ಈಗೇನ್ ಮಾಡೋದು ನಾನು? ನಾನೇ ಏನಾದ್ರು ಮಾಡಬೇಕು. ಸ್ವಾಮಿ ರಾಘವೇಂದ್ರ. ರಾಯರಿದ್ದಾರೆ, ಮನುಜ ರಾಯರಿದ್ದಾರೆ. ರಾಯರಿದ್ದಾರೆ, ಕುಲಜ ರಾಯರಿದ್ದಾರೆ. ಆಸೆಗೆ ಮಿತಿಯಾಗಿ, ಮೋಸಕ್ಕೆ ಕೊನೆಯಾಗಿ, ಆ ನೀತಿಯ ಧರ್ಮಕ್ಕೆ ಒಳಗಣ್ಣ ಬೆಳಕಾಗಿ, ಭಕ್ತರಿಗೆ ವರವಾಗಿ, ಕರ್ಮಕ್ಕೆ ಫಲವಾಗಿ, ಎಲ್ಲೆಲ್ಲೂ ನಗುವಾಗಿ, ವರವಾಗಿ, ಕೃಪೆಯಾಗಿ. ಓ ಅಸ್ಲಾಮಲೈಕು. ಕೂತ್ಕೋ. ಏನಾಯ್ತು ಸರ್? ನೀ ಕೂತ್ಕೋಪ್ಪ. ಸರ್ ಏನಾಗಿದೆ ಹೇಳಿ ಸರ್. ಏನಾಗಿಲ್ಲ, ಕೂತ್ಕೋ. ನಿನ್ ತಾಯಿ ವಿಷಯದಲ್ಲಿ ಇದೊಂದು ಮಿರಾಕಲ್ ಆಗಿದೆ. ಕೂತ್ಕೋ ಕೂತ್ಕೋ, ನಾನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಕೂತ್ಕೋ. ಏನ್ ಹೇಳ್ತಾ ಇದ್ದೀರಾ ಸರ್? ಒಂದು ಅರ್ಥ ಆಗ್ತಾ ಇಲ್ಲ. ಮಿರಾಕಲ್ ಅಂದ್ರೆ ಮಿರಾಕಲ್ ಏನ್ ಗೊತ್ತಾ, ನಾನು ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಇದೇ ಮೆಡಿಸಿನ್ ಬರ್ದಿದ್ದೀನಿ. ಆದರೆ ಯಾರಿಗೂ ವಾಸಿ ಆಗದೆ ಇರುವ ಕ್ಯಾನ್ಸರು ಈ ಟ್ರೀಟ್ಮೆಂಟಿಂದ ನಿನ್ನ ತಾಯಿ ವಾಸಿ ಆಗಿದೆಯಲ್ಲ, ಅದು ಹೇಗೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಏನನ್ನೋದು ಗೊತ್ತಾಗ್ತಿಲ್ಲ ಸರ್. ನಮ್ಮ ತಾಯಿ ಹುಷಾರಾದ್ರ? ಹೌದಪ್ಪ, ನಿನ್ನ ತಾಯಿ ಈ ಕಾಯಿಲೆಯಿಂದ ಸಂಪೂರ್ಣ ಹುಷಾರಾಗಿದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಕೈಗುಣದಿಂದ ನಮ್ಮ ತಾಯಿ ಹುಷಾರಾಗ್ಬಿಟ್ರು ಸರ್. ಎಲ್ಲ ನಿಮ್ಮ ಕೈಗುಣ ಸರ್, ಕೈಗುಣ. ಕೈಗುಣ ನನ್ನ ಕೈಗುಣ. ಈ ನನ್ನ ಕೈಗುಣದಿಂದ ಸ್ವಂತ ಮಗಳನ್ನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇದು ಕೈಗುಣವಲ್ಲಪ್ಪ, ಆ ಭಗವಂತನ ಋಣ. ಮಲ್ಲಿಕಾ ನೋಡು, ಆ ದೇವರು ಯಾರಿಗೂ ಎರಡನೇ ಸಾರಿ ಬದುಕೋ ಅವಕಾಶ ಕೊಡೋದಿಲ್ಲ. ನಿನ್ ತಾಯಿ ಕೊಟ್ಟಿದ್ದಾರೆ. ಈಗ್ಲಾದ್ರು ನೀನ್ ನಿನ್ ತಾಯಿನ ಚೆನ್ನಾಗಿ ನೋಡ್ಕೋ ಹೋಗು.
ಆಯಿತು ಸರ್, ಥ್ಯಾಂಕ್ ಯು ಸರ್. ಈ ಘಟನೆ ಆದಮೇಲೆ ನಾನು ರಾಯರ ಅನುಯಾಯಿ ಆಗಿದ್ದು ನಮ್ಮ ಹತ್ರ ಏನೇ ಇರ್ಬೋದು, ಆದರೆ ಅವನ ಅನುಗ್ರಹ ಇಲ್ದಾನೆ ಏನೂ ಆಗಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತು. ಇವನೇ ನೋಡ್ರಿ ಅವನು. ಇವನು ನನಗೆ ಗೊತ್ತು. ಇವ್ ನಿಮ್ಗೆ ಗೊತ್ತಾ? ಏನು ಹೇಳ್ತಿದ್ದೀರಣ್ಣ? ಹೌದು ಮಲ್ಲಿಕ, ನಾನು ಮಂತ್ರಾಲಯಕ್ಕೆ ಹೋದ್ಕಿನ ಮುಂಚೆ ಶ್ವೇತಾ, ನಾನು ಮಂತ್ರಾಲಯ ಹೊರಟಿದ್ದೀನಿ. ಬೀಗನ ಇದ್ರ ಮನೆಗೆ ಕೊಟ್ಟಿರ್ತೀನಿ. ಅಲ್ಲ ರೀ, ಇವಾಗ ಒಬ್ರೇ ಹೊರಟಿದ್ದೀರಲ್ಲ, ನಾವು ಕರೆದಾಗ ನಮ್ಮ ಜೊತೆ ಬರಕ್ಕೆ ಏನಾಗಿತ್ತು ನಿಮಗೆ? ನಾನು ಬಂದು ಹೇಳ್ತೀನಿ. ಸರಿ ಆಯ್ತು, ಹೋಗ್ಬರ್ರಿ. ರೀ, ಮಂತ್ರಾಲಯ ಹೋಗ್ತಾ ಇದ್ದೀರಲ್ಲ, ನಾನು ಬರ್ತಾ ಮರ್ತ್ ಬಂದ್ಬಿಟ್ಟೆ. ಅಲ್ಲಿ ದಾಸೋಹ ಹುಂಡಿಗೆ 500 ರೂಪಾಯಿ ದುಡ್ಡು ಹಾಕಿ ಬಂದ್ಬಿಡಿ. ಸರಿ ಆಯ್ತು ಇಡು. ತಲೆ ತಿಂತಾಳೆ. ದೇವರಿಗೆ ದುಡ್ಡ ಮುಖ್ಯ, ಭಕ್ತಿ ಮುಖ್ಯ. ಹಂಗ ಊಟ ಮಾಡೋದಾದ್ರೆ ದುಡ್ಡೇ ಹಾಕ್ಬೇಕಾ? 5 ಜನ ಊಟ ಮಾಡೋಷ್ಟು ಅಕ್ಕಿ ಹಾಕಿದ್ರಾಯ್ತು. ಅವಳೇನಪ್ಪ ಹೇಳ್ತಾಳೆ, ಹೊರಗೋಗಿ ದುಡಿಯೋದಾಗಿದ್ರೆ ಗೊತ್ತಾಗೋದು ಕಷ್ಟ ಏನು ಅಂತ. ನಾನು ತಾಂಡೋಗಿದ್ದ ಅಕ್ಕಿ ಇಲ್ಲಿ ಮಂತ್ರಾಕ್ಷತೆಯಾಗಿ ನಿಮ್ಮ ತಾಯಿ ಪ್ರಾಣ ಉಳಿಸಿದೆ. ಇವನೇ ಅಂತ ನಿನಗೆ ಗೊತ್ತಾಯ್ತು ಮಲ್ಲಿಕ? ಅಲ್ಲಮ್ಮ, ವಾಸಿ ಆಗದಿರೋ ಕಾಯಿಲೆ ವಾಸಿ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಏನಾಯ್ತು ಅವತ್ತು? ಏನು ನಡೀತಮ್ಮ ಅವತ್ತು? ನನಗೇನು ಗೊತ್ತಿಲ್ಲಪ್ಪ. ಮೂಗಲ್ಲಿ ಬಾಯಲ್ಲಿ ರಕ್ತ ಬಂತು, ತುಂಬ ಸಂತ ಆಯಿತು. ಅದಕ್ಕೆ ಹೊರಗಡೆ ಹೋಗಿ ಯಾರು ಇದ್ದಾರ ಅಂತ ನೋಡಿದೆ. ಯಾರು ಕಂಡಿಲ್ಲ. ತಲೆ ತಿರುಗಿ ಬಿದ್ದಿದ್ದಷ್ಟೇ ಜ್ಞಾಪನ. ಆ ಹುಡುಗನಿಂದ ಇಷ್ಟೆಲ್ಲ ಘಟನೆ ನಡೆದಿದೆಯಲ್ಲ, ಯಾರಿರ್ಬೋದು ಇವನು? ಇವನು ದೈವಾಂಶ ಸಂಭೂತನ ಅಥವಾ ಇವರೇ ರಾಯರ? ನಮ್ಮಿಬ್ಬರು ಜೀವನದಲ್ಲಿ ವ್ಯಕ್ತಿ ಬಂದೋಗಿದ್ದಾನೆ ಅಂದರೆ ಏನೋ ವಿಷಯ ಇದೆ. ಅವನು ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಇದೇ ಮಲ್ಲಿಕಾ, ಏನೋ ವಿಷಯ ಇದೆ. ಆದರೆ ಇವನನ್ನು ಎಲ್ಲಿ ಅಂತ ಹುಡ್ಕೋದು? ಇವನು ನನಗೆ ಮಂತ್ರಾಲಯದಲ್ಲಿ ಸಿಕ್ಕಿದ್ದ. ಅಲ್ಲಿಗೆ ಹೋದ್ರೆ ಸಿಗ್ಬಹುದು. ಸರಿ, ನಾನು ಮಂತ್ರಾಲಯ ಹೋಗ್ಬೇಕು ಅಂದ್ಕೊಂಡಿದ್ದೆ. ನಡೀರಿ ಹೋಗಿ ಬಂದ್ಬೋಣ. ಬರ್ರಿ, ಬಟ್ಟೆ ಹಾಕೊಂಡ್ಬರ್ತೀನಿ.
ಅಣ್ಣ ಇವನ್ನೆಲ್ಲರೂ ನೋಡಿದ್ದೀರಾ? ಇವನು ಇಲ್ಲೇ ಅಡ್ಡಾಡ್ತಾ ಇರ್ತಾನೆ. ಅಣ್ಣ ಆ ದೇವ್ರ ಮಗನ್ ಯಾಕೆ ಹುಡುಕ್ತದಿರ? ಅವನು ನಮ್ಮಿಬ್ಬರಿಗೂ ದೇವರಾಗಿದ್ದಾನೆ. ಇವನ್ನೆಲ್ಲರೂ ನೋಡಿದ್ದೀನಪ್ಪ. ಎಲ್ರೇ ಮಂತ್ರಾದ ಹುಡುಗ ಸಿಗ್ತಾನೆ ಅಂದ್ರೆ ಎಲ್ಲಿ ಹುಡ್ಕುದ್ರು ಇಲ್ವಲ್ರಿ ಅವನು. ಓ ಇಲ್ಲೇ ಇದ್ದ ಕಣ ಮಾರಾಯ. ತೆಗೀರಿ ಪ್ರಸಾದನಾರು ತಿನ್ನೋಣ. ಹುಡ್ಕಿ ಹುಡ್ಕಿ ಸಾಕಾಯ್ತು ಕಣ್ರಿ. ಹ್ಞೂ ಕಣ. ಹಿಡಿಯೋ ಹಿಡಿಯೋನ್ನ ಹಿಡಿಯೋ. ಓಡ ಮಲ್ಲಿಕ ಓಡೋ, ಹಿಡ್ಕೊಳ್ಳವನ್ನ. ಅಲ್ಲಿ ನೀವಾ? ಹೌದಪ್ಪ ನಾನೇ. ಹಾಗಾದ್ರೆ ಇವನು ಅವನು ನನ್ನ ಮಗ. ಏನ್ ಹೇಳ್ತಿದ್ಯಯ್ಯ? ಹೌದಪ್ಪ, ಸುಮಾರು 20 ವರ್ಷಗಳ ಹಿಂದೆ
ದರ್ಶನ ಮುಗಿಸ್ಕೊಂಡು ಭೋಜನಾಲಯದಲ್ಲಿ ಪ್ರಸಾದ ಸ್ವೀಕರಿಸಿ ಹಾಗೇ ಬಂದು ತುಂಗಭದ್ರಾ ನದಿ ನೋಡ್ತಾ ಕೂತಿದ್ದೆ. ನೋಡ್ತಾ 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 ಹಾಗೇ ನಿದ್ರೆಗೆ ಆಗುತ್ತೆ. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಅವನು ಅಲ್ಲಿರಲಿಲ್ಲ. ಕೊನೆಗೆ ತಿಂಗಳಾಂಗಟ್ಲೆ ಹುಡ್ಕಿದ್ರು ಸಿಗ್ಲಿಲ್ಲಪ್ಪ. ಆಗ ರಾಯರೇ, ಎಷ್ಟು ಹುಡ್ಕಿದ್ರು ಸಿಗ್ದಿರೋ ನನ್ನ ಮಗನ್ನ ನಿಮ್ಮ ಮಡ್ಲಿಗೆ ಹಾಕಿದ್ದೀನಿ. ನೀವೇ ಅವನ್ನ ಕೈ ಹಿಡ್ದು ಕಾಪಾಡ್ಬೇಕಪ್ಪ. ಆಮೇಲೆ ಅವನು ಸಿಗ್ತಾನೆ ಅಂತ ಆ ರಾಯರೇ ನನಗೆ ಸೂಚಿಸಿದ್ರಪ್ಪ. ಗೊತ್ತಾಗ್ತಾ ಇಲ್ಲ. ಹೌದಪ್ಪ, ಬೆಳಗಿನ ಜಾವ 4:15 ಅಷ್ಟೊತ್ತಿಗೆ ನೀನು ಎಲ್ಲಿ ಕಳೆದುಕೊಂಡಿರುವೆಯೋ ಅಲ್ಲಿಯೇ ಪಡೆದುಕೊಳ್ಳುವೆ. ಆವಾಗ ಬಂದನು ಇಲ್ಲೇ ಕಾಯ್ತಾ ಇದ್ದೀನಪ್ಪ. ರಾಯರು ಮಡ್ಲಿಗೆ ಹಾಕಿರೋ ಆ ನಿಮ್ಮ ಮಗನಿಂದ ಆ ರಾಯರು ಎಷ್ಟೋ ಪುಣ್ಯ ಕಾರ್ಯಗಳನ್ನ ಮಾಡಿಸಿದ್ದಾರೆ. ದುಡಿಮೆಗೆ ಅಂತ ನಿಮ್ಮ ಮನೆಗೆ ಬಂದು ನಮಗೆ ಭಕ್ತಿಯ ಅರಿವಾಯಿತು. ರಾಯರಿದ್ದಾರೇನೋ ನಂಬಿಕೆನೂ ಬಂತು. ನಮ್ಮ ಮಲ್ಲಿಕ ತಾಯಿಗೆ ಕಾಯಿಲೆನೂ ವಾಸಿ ಆಯಿತು. ಆ ರಾಯರು ಯಾರೊಬ್ರು ಮನೆ ದೇವರಂತೂ ಅಲ್ಲ, ಆದರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಮನೆ ಮಾಡ್ಕೊಂಡಿರೋದು ಇಂಥ ಸನ್ನಿವೇಶಗಳಿಂದಲೇ. ಬನ್ನಿ, ಮೊದಲು ಹೋಗಿ ಆ ರಾಯರು ದರ್ಶನ ಪಡೆಯೋಣ. ಬರ್ರಿ. ಬಾರ ಪುಟ್ಟ. ರಾಘವೇಂದ್ರ ಬಾರಪ್ಪ. ಅಯ್ಯ, ನಾ ಪುಟ್ಟ ಮರಿ ಅಂತ ಕರೆದ್ರೆ 120 ಓಡ್ತಾನೆ. ನೀವು ರಾಘವೇಂದ್ರ ಅಂತ ಕರೆದ್ಕೊಳ್ಳೆ ಹೆಂಗ್ ಬರ್ತಾನೆ? ಇವನ ಹೆಸರು ರಾಘವೇಂದ್ರ ಅಂತ. ಇವನಿಗೆ 0% ಬುದ್ಧಿ. ಇವನಿಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಏನು ಗೊತ್ತಾಗಲ್ಲ. ಕಳ್ಳರು ಕಾಕರು ಕರೆದಾಗ ಹೋಗ್ಬಾರ್ದು ಅಂತ ನಾನೇ ಅವನಿಗೆ ರಾಘವೇಂದ್ರ ಅಂತ ಕರೆದಾಗ ನಿಲ್ಲೋ ಹಾಗೆ ಟ್ರೈನಿಂಗ್ ಮಾಡಿದ್ದೆ. ಅಣ್ಣ, ಈ ಘಟನೆಗೆ ಸಾಕ್ಷಿಯಾಗಿ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ. ಬ್ರೋ, ನಮ್ದೊಂದು ಫೋಟೋ ಹೊಡಿ ಬ್ರೋ.